ಗೌರ್ಮೆಂಟ್ ಕಡೆಯಿಂದನೂ ನಡೀತಾ ಇದೆ, ಕೆಲವಷ್ಟೆಲ್ಲ ಪ್ರೈವೇಟ್ ಸಂಸ್ಥೆಗಳು ಕೂಡ ಸ್ಕಿಲ್ಲಿಂಗ್ ಮಾಡ್ತಾ ಇದ್ದಾರೆ ಇಂಡಿಯಾನಲ್ಲಿ ಎಲ್ಲ ಕೆಟ್ಟು. ಆದರೆ ಸ್ಕಿಲ್ಲಿಂಗ್ ಮಾಡಿ ಬಿಟ್ಬಿಡ್ತಾ ಇದ್ದಾರೆ ಈಗಿನ. ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಸ್ಕಿಲ್ಲಿಂಗ್ ಆಯಿತು, ಅವ್ರು ರೆಡಿ ಆದರು, ಬಟ್ ಯಾರು ಜಾಬ್ ಕೊಡಿಸ್ತಾರೆ ಅವ್ರಿಗೆ ಆ ದಾರಿ ಗೊತ್ತಾಗ್ತಾ ಇದೆ. ಸೊ ಇವನ್ ನೀವು ಗೌರ್ಮೆಂಟ್ ಸ್ಕಿಲ್ಲಿಂಗ್ ಕೂಡ ಡಿಪಾರ್ಟ್ಮೆಂಟ್ಸ್ ತಗೊಳ್ಳಿ, ಅವರು ಸ್ಕಿಲ್ಲಿಂಗ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸ್ಕಿಲ್ಲಿಂಗ್ ಇಂತ ನೆಕ್ಸ್ಟ್ ಸ್ಟೆಪ್ ಎಂಪ್ಲಾಯಬಿಲಿಟಿ ಕ್ರಿಯೇಟ್ ಮಾಡೋದಕ್ಕೆ ಅದೇ ಯೂತ್ನ ಅಥವಾ ಜನ ಯಾರಾದರೂ ಆಗ್ಬೋದು, ಯಾವ ಮೇಲ್ ಫಿಮೇಲ್ ಯಾವ ಏಜ್ ಗ್ರೂಪ್ ಆಗ್ಬೋದು, ಅವ್ರಿಗೆ ವಾಪಸ್ ಯಾವ ಜಾಬ್ ಸೂಟಬಿಲಿಟಿ ಆಗುತ್ತೆ ಅನ್ನೋದು ಆ ಸ್ಕಿಲ್ಲಿಂಗ್ ಆಗೋದ ತಕ್ಷಣ ಅವ್ರ ಕೈ ಹಿಡಿದು ಆ ದಾರಿ ತೋರಿಸ್ಬಿಟ್ಟು ಆ ಒಂದು ಸರ್ತಿ ಫಸ್ಟ್ ಲೆವೆಲ್ ಜಾಬ್ ಕೊಡಿಸ್ಬಿಟ್ರೆ ಆಮೇಲೆ ಅಲ್ಲಿ ಅವ್ರು ಮುಂದಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಒಂದು ಗ್ಯಾಪ್ ಆಗ್ತದೆ. ಈ ಗ್ಯಾಪ್ನ ಪೂರೈಸೋದಕ್ಕೆ, ಫಿಲ್ ಮಾಡೋದಕ್ಕೆ ಈ ಉನ್ನತಿ ಅಂತ ಒಂದು ಸಂಸ್ಥೆ ಇದೆ. ಇದು ಆಲ್ಮೋಸ್ಟ್ ಒಂದು 15-20 ವರ್ಷದಿಂದ ಇದೆ. ಇಂಡಿಯಾನಲ್ಲಿ ಬಹಳ ಪ್ರಾಮಾಣಿಕತೆ ಜೊತೆ ಇವರು ಸ್ಕಿಲ್ಲಿಂಗ್ ಜೊತೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಅವ್ರೇನು ಮಾಡ್ತಾ ಇದ್ದಾರೆ, ಯೂತ್ಗೆ ಪ್ರತಿ ಬ್ಯಾಚ್ ಒಂದು 20 ಜನ ತಗೊಂಡು ಏನಾದರೂ ಭಾಷೆ ಇರ್ಬೋದು, 10th ತನಕ ಓದಿದ್ರೆ ಸಾಕು. ಪ್ಲಸ್ ಅಕಸ್ಮಾತ್ ತಪ್ಪಿ ಅವ್ರು 10th ಫೇಲ್ ಆದ್ರೂ ತೊಂದರೆ ಇಲ್ಲ. ಬಟ್ ಅವ್ರಿಗೆ ಒಂದು ಮನಸ್ತತ್ವ ಇರಬೇಕು, ದಟ್ ನಾನು ಸ್ಕಿಲ್ ಆಗಬೇಕು, ನನಗೆ ಯಾವ ಥರ ಸೂಟಬಿಲಿಟಿ ಆಗುತ್ತೋ ಆ ಸ್ಕಿಲ್ಲಿಂಗ್ ತೊಗೊಂಡು ನಾನು ಕೆಲಸ ಮಾಡ್ಕೋಬೇಕು, ನನ್ನ ಜೀವನ ಆಗಬೇಕು. ಅವ್ರಿಗೆ ಇನ್ಸ್ಟ್ರಕ್ಟರ್ಸ್ನ ಇಟ್ಟು ಆ ಸ್ಕಿಲ್ಲಿಂಗ್ ಹೇಳಿ, ಆ ಸ್ಕಿಲ್ಲಿಂಗ್ ಜೊತೆ ಇನ್ನೊಂದು ಯಾವ ಸೂಟಬಿಲಿಟಿ ಅಂದರೆ ಅವ್ರು ಕಾರ್ಪೆಂಟ್ರಿಗೆ ಸೂಟ್ ಆಗ್ತಾರಾ, ಅಥವಾ ಏನಾದರೂ ಹೋಟೆಲ್ ಇಂಡಸ್ಟ್ರಿಗೆ ಸೂಟ್ ಆಗ್ತಾರಾ, ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಸೂಟ್ ಆಗ್ತಾರಾ, ಸೆಕ್ಯೂರಿಟಿ ಏಜೆನ್ಸೀಸ್ಗೆ ಸೂಟ್ ಆಗ್ತಾರಾ, ಅಥವಾ ಇನ್ನೊಂದು ಆ ರೆಡಿ ಮಾಡಿಬಿಟ್ಟು ಆನ್ ಎನ್ ಆ್ಯಾವ್ರೇಜ್ ಒಂದು ಬ್ಯಾಚ್ನಲ್ಲಿ ಒಂದು 20 ಜನ 25 ಜನ ಅವ್ರು ಸ್ಕಿಲ್ಲಿಂಗ್ ಮಾಡಾದ್ಮೇಲೆ ಕನಿಷ್ಠ ಪಕ್ಷ 13ರಿಂದ 15 ಜನಕ್ಕೆ ಇಂಥ ರೆಕಾರ್ಡ್ ಪ್ರಕಾರ ಜಾಬ್ಸು ಕೊಡಿಸಿದ್ದಾರೆ. ತಲೆಯಲ್ಲಿತ್ತು ಒಂದು ನಿರುದ್ಯೋಗಿ ಯುವಕರು ಎಷ್ಟು ಜಾಸ್ತಿ ಇದ್ದಾರೆ ಅಂದರೆ, ಎಸ್ಪೆಷಲಿ SLC ಮಾಡಿದವರು, PUC ಮಾಡಿದವರು, ಡಿಗ್ರಿ ಮಾಡಿದವರು ತುಂಬ ಜನ ಯಾವುದೇ ಗೊತ್ತುಗುರಿಯಿಂದಲೇ ಪಾಪ ಯಾವುದೇ ಅವಕಾಶ ಇದ್ದರೆ ಈಗ ಎಷ್ಟೊಂದು ಸರಿ ಉದ್ಯೋಗ ಮೇಳಗಳು ಮಾಡ್ತಾರೆ. ಅದರಲ್ಲಿ ಅಪ್ಲಿಕೇಶನ್ ತಗೊಂತಾರೆ. ಅವ್ರು ಎಷ್ಟು ಜನ ಹೋದ್ರು, ಎಷ್ಟು ಜನ ರಿಕ್ವೈರ್ಮೆಂಟ್ ಆದರೂ ಏನೂ ತಿಳಿಯೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಒಂದು ಡಿಫ್ರೆನ್ಸ್ ಏನಂದರೆ, ನಾವು ಇದರಲ್ಲಿ ಅವರ ಆಪ್ಟಿಟ್ಯೂಡ್ ಏನಿದೆ, ಅವರ ಒಂದು ಕೆಲಸ ಮಾಡುವ ಎಬಿಲಿಟಿ ಹೆಂಗಿದೆ ಅದನ್ನು ನೋಡ್ಕೊಂಡು ಅವರಿಗೆ ಕೆಲಸ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಅದ್ರ ಪ್ರಕಾರವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಂಥ ಕಂಪನಿಗಳಿಗೆ ಕಳಿಸುವಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಉನ್ನತಿ ಅಂತ ಒಂದು ಸಂಸ್ಥೆ, ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೋಬೋದು. ಅವರು ತುಂಬಾ ಈ ವಿಚಾರದಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ನಾವು ಟೈಅಪ್ ಆಗಿ ಈ ಕೆಲಸವನ್ನು ತಿಪ್ಪೂರಿನ ಯುವಕರಿಗೆ ಮಾಡಬೇಕಂತ ತುಂಬ ಒಂದು ಮಹದಾಸೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅವ್ರ ಟ್ರೈನಿಂಗ್ ಆಗಲಿ, ಅವ್ರ ಪ್ಲೇಸ್ಮೆಂಟ್ಸ್ ಆಗಲಿ, ಯಾವುದೇ ಆಗಲಿ ಯಾವುದೂ ಶುಲ್ಕ ಇರಲ್ಲ. ನಾನು ಹೇಳ್ತಾ ಇದ್ದೆ ಶ್ರೀಕಾಂತ್ ಅವರಿಗೆ, ನಾವು ಪ್ರೆಸ್ ಮೀಟು ಏನು ಡಂಗೂರು ಹೊಡೆಯೋದೇ ಬೇಡ, ಫಸ್ಟು ನಾವು ಮಾಡಿ ತೋರ್ಸೋಣ, ಆಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದೆ. ಬಟ್ ಇಲ್ಲ, ಒಂದು ಅನೌನ್ಸ್ಮೆಂಟ್ ಮಾಡಲೇಬೇಕಾಗುತ್ತೆ ಅಫಿಷಿಯಲ್ ಆಗಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಯಾಕಂದರೆ ನಮಗೆ ಇದು ಹೊಸದು. ನಂದು ಏನೋ ಹೆಲ್ತ್ ಕ್ಯಾಂಪು ಇನ್ನೊಂದು ಅಂದರೆ ನಾನು ಮಾಡಿಬಿಡ್ತೀನಿ. ಆದರೆ ಈ ಕೆಲಸ ಆದರೂ ಈ ಬೇರೆ ಉದ್ಯೋಗ ಮೇಳ ಥರ ಆಗಬಾರ್ದು. ನಮಗೆ ಖಚಿತವಾಗಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಒಂದು ಕೆಲಸ ಸಿಗೋಂಥದ್ದು ಆಗ್ಬಿಟ್ಟು ಒಂದು ಬ್ಯಾಚ್ ರೋಲ್ ಔಟ್ ಮಾಡಿ ಆಮೇಲೆ ಮಾತಾಡೋಣ ಪ್ರೆಸ್ ಅವ್ರ ಹತ್ರ ಅಂತ ನಾನು ತುಂಬಾ ವೆರಿ ಅಡಮೆಂಟ್. ಆ ಥರನೇ ಆಗಬೇಕು, ಅಲ್ಲಿ ತನಕ ಮಾತಾಡೋದು ಬೇಡ ಅಂತಿದೆ. ಬಟ್ ಈಗ ಒಂದು ಬೋರ್ಡ್ ಹಾಕಿರ್ತೀರ, ಎಲ್ಲರೂ ಬಂದು ಕೇಳ್ತಾರೆ, ಅದಕ್ಕಾರ ಒಂದು ಮಾಹಿತಿಗೋಸ್ಕರ ಕೊಡಿ ಅಂತ ಹೇಳಿ ಇದು ಮಾಡಿದರು. ಒಂದು ಬ್ಯಾಚ್ ಅಥವಾ 2 ಬ್ಯಾಚ್ ರೋಲ್ ಔಟ್ ಆದಮೇಲೆ ಅವರಿಗೆ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ ನಾವು ಖಚಿತವಾಗಿ ಇನ್ನೊಂದು ಸತಿ ಕರಿತೀವಿ, ಅದನ್ನು ನಿಮ್ಗೆ ಮಾಹಿತಿ ಕೊಡ್ತೀವಿ. ಯಾಕಂದರೆ ಈಗಲೂ ಅಷ್ಟೇ, ನಾನು ಯಾರ್ಯಾರು ತೊಗೋಬೇಕು ಈಗ ಕ್ಯಾಂಡಿಡೇಟ್ಸು, ಈಗ ಒಂದು ಜಾಹೀರಾತು ಕೊಟ್ಟರೆ ಸಾವಿರಾರು ಮಂದಿ ಬಂದುಬಿಡ್ತಾರೆ. ಅವ್ರನ್ನ ಸ್ಕ್ರೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ಉದ್ದೇಶದಲ್ಲಿ ನಮ್ಗೆ ಗೊತ್ತಿರೋಂಥ ನಮ್ಮ ಸಂಪರ್ಕದಂಥ ಹುಡುಗರಿಗೆ ಫಸ್ಟು ಸ್ಕಿಲ್ಲಿಂಗ್ ಮಾಡಿ ಅವರಿಗೊಂದು ಮಾಡಿದರೆ ನಮಗೂ ಸಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಒಂದು ಆಯ್ತಪ್ಪ ನಾವು ಟ್ರೈನಿಂಗ್ ಕೊಟ್ಟವರು ಒಳಗಡೆ ಸೇರ್ಕೊಂಡಿದ್ದಾರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದಾದಮೇಲೆ ಪಬ್ಲಿಕ್ ಹೋಗೋಣ ಅಂತ ಒಂದು ವಿಚಾರ. ಹಾಗಾಗಿ ಪ್ರಾಯೋಗಿಕವಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಸೆಲೆಕ್ಷನ್ ಮಾತ್ರ ಪ್ರಾಯೋಗಿಕವಾಗಿ. ಯಾಕಂದರೆ ನಮಗೆ ಈಗ ಒಂದ್ಸರಿ ಪಬ್ಲಿಕ್ ಆದಮೇಲೆ ವಿ ಆರ್ ಅಕೌಂಟಬಲ್ ಟು ಪಬ್ಲಿಕ್.
ಒಂದ್ಸತಿ ಪಬ್ಲಿಕ್ ಹೋದ್ಮೇಲೆ ನಾವು ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತೆ. ಪಬ್ಲಿಕ್ ಆಗಿ ಹೋದಾಗ ಯಾವ ಕ್ರೈಟೀರಿಯಾ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಹೆಂಗೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತೆಲ್ಲ ನಾವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರೋರು, ಅಂಟಿಲ್ ವಿ ಗೆಟ್ ಕಾನ್ಫಿಡೆನ್ಸ್, ನಾವು ನಮ್ಮ ಏನು ರಿಸೋರ್ಸಸ್ ಇದೆ ಅವ್ರ ಮೂಲಕ ನಮ್ಗೆ ಗೊತ್ತಿರೋರು ಹತ್ರ ಇರೋರು ಅವ್ರನ್ನ ಕರೆದು, ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಲೋಪದೋಷಗಳು ಯಾವುದೇ ಮಗು ಎಡುವುದೇ ನಡೆಯೋಕ್ಕಾಗಲ್ಲ. ಒಂದು ಎಡವೇ ಎಡುತ್ತೆ,